ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸುಂದರ್ ನೀಡ್ತಾರೆ. ಸುಂದರ್, ಯಾರಿವರು, ಯಾಕೆ ಈ ರೀತಿಯ ವೈಷಮ್ಯದ ವಾತಾವರಣವನ್ನು ಯಾಕೆ ಸೃಷ್ಟಿ ಮಾಡ್ತಾ ಇದ್ದಾರೆ ಎರಡು ರಾಜ್ಯಗಳ ಮಧ್ಯೆ? ಅಸಲಿಗೆ ಆ ಆಡಿಯೋ ಸಂಭಾಷಣೆಯಲ್ಲಿ ಏನಿದೆ? ಇಲ್ಲಿ ಈ ದಶರಥ್ ಏನಾಗಿದೆ ಅಂದ್ರೆ, ಈ 3 ಜನ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಶೂಟೌಟ್ ನಡೆದ ಮಾರನೆಯ ದಿನ ಏನಾಗುತ್ತೆ ಅಂದ್ರೆ, ತಮಿಳುನಾಡು ಭಾಗದಿಂದ ಕೆಲವರು ಬಂದು ಇಲ್ಲಿ ಶಾಗ್ಯ ಬಿಟ್ನಲ್ಲಿದ್ದಂತ ಅರಣ್ಯದಲ್ಲಿದ್ದಂತ ಕಳ್ಳೆಬೇಟೆ ಶಿಬಿರಗಳನ್ನ 7 ಕಳ್ಳೆಬೇಟೆ ಶಿಬಿರಗಳನ್ನ ಧ್ವಂಸ ಮಾಡ್ತಾರೆ. ಮತ್ತೆ ಅಲ್ಲಿದ್ದಂತ 9 ಅರಣ್ಯ ಇಲಾಖೆಯ ವಸತಿ ಗೃಹಗಳನ್ನು ಧ್ವಂಸ ಮಾಡುವಂತ ಕೆಲಸ ಮಾಡ್ತಾರೆ. ಈ ಇದ್ರಲ್ಲೇ ಏನಾಗ್ತಾರೆ ಅಂತಂದ್ರೆ, ಇಲ್ಲಿ ಕೆಲವರು ಇಲ್ಲಿಗಲ್ ಆಕ್ಟಿವಿಟೀಸ್ಗೆ ಚಾಲನೆ ಕೊಡ್ತಾರೆ. ಅಲ್ಲದೆ ಇದು ಟೈಗರ್ ಆಫ್ ಜಸ್ಟಿಸ್ ಎನ್ನುವ ಹೆಸರು ಸಹ ಇಲ್ಲಿ ಫುಲ್ ಆಕ್ಟಿವ್ ಆಗುತ್ತೆ. ಈ ಸಂಘಟನೆ ಆಕ್ಟಿವ್ ಆಗುತ್ತೆ. ಈ ಸಂಘಟನೆ ಇಲ್ಲಿ ಏನಾಗಿದೆ ಅಂದ್ರೆ, ಅನೂರು ತಾಲೂಕಿನ ಗಡಿ ಅಂಚಿನ ಗ್ರಾಮಗಳೆಲ್ಲ ಈ ಫುಲ್ ವಾಟ್ಸ್ಆಪ್ ಮೂಲಕ ಫುಲ್ ಆಕ್ಟಿವ್ ಆಗಿದೆ. ಅಲ್ಲದೆ ಈ ಟೈಗರ್ ಆಫ್ ಜಸ್ಟಿಸ್ ಆಫ್ ಟೈಗರ್ ಎನ್ನುವ ಸಂಘಟನೆ ಅಧ್ಯಕ್ಷ ಅನ್ನೋದು ಎನ್ನಲಾದ ಧ್ವನಿಯಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಸಾಮಾಜಿಕ ನ್ಯಾಯ ಹೆಸರಲ್ಲಿ ತಮಿಳಿಗರ ಮೇಲೆ ದಬ್ಬಾಳಿಕೆ ಆಗ್ತಾ ಇದೆ ಅನ್ನುವಂತ ಪ್ರಚೋದನಕಾರಿ ಆರೋಪ ಕೇಳಿ ಬರ್ತದೆ. ಮತ್ತೆ ಅರಣ್ಯ ಇಲಾಖೆ ಹಲವು ತಮಿಳಿಗರ ಮೇಲೆ ದಾಳಿ ನಡೆಸಿ ಅವ್ರನ್ನ ಕೊಂದಾಕುವಂತ ಕೆಲಸ ಮಾಡ್ತಾ ಇದೆ ಈಗ ಅನ್ನುವಂತ ಧ್ವನಿ ಸುರುಳಿ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಇದನ್ನ ಅವ್ರು ಹೇಗೆ ಸಮರ್ಥಿಸ್ಕೊಳ್ತಾರೆ ಅಂತಾರೆ, ನಾವು ಹೀಗೆ ಮಾತಾಡೋದು ಹೀಗೇನೆ, ಮತ್ತೆ ನಾವು ಹೇಳೋದು ಹೀಗೇನೆ, ನಮ್ಮ ತಮಿಳಿಗರ ಮೇಲೆ ದಬ್ಬಾಳಿಕೆ ನಡೀತಾ ಇದೆ, ಬೇಕಾದ್ರೆ ಪೊಲೀಸ್ ಇಲಾಖೆ ಆಗ್ಲಿ ಅರಣ್ಯ ಇಲಾಖೆ ಆಗ್ಲಿ ನಮ್ಮ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕ್ಲಿ ಅನ್ನುವಂತ ಸವಾಲು ಕೂಡ ಹಾಕಿದ್ದಾರೆ. ಇದಿಷ್ಟು ಸಾಲದೆ ಮತ್ತೆ ಶೂಟೌಟ್ ನಲ್ಲಿ ಮೃತಪಟ್ಟ 3 ಸಮಾಧಿ ಬಳಿ ಕಾಡುಗಳ ವೀರಪ್ಪನ್ ಇರುವಂತ ಭಾವಚಿತ್ರವಿರುವಂತ ಫ್ಲೆಕ್ಸ್ ನ ಇವರು ಹಾಕಿ ಆ 3 ಜನ ಸಮಾಧಿಗೆ ಸೇರಿದಂತೆ ಫ್ಲೆಕ್ಸ್ ಕೂಡ ಪೂಜೆ ಮಾಡುವಂತ ಒಂದು ಕೆಲಸ ಮಾಡ್ತಾರೆ. ಹೀಗಾಗಿ ಇಲ್ಲಿ ಇನ್ನೂ ಜಿಲ್ಲೆಯಲ್ಲಿ ವೀರಪ್ಪನ್ ಅಭಿಮಾನಿಗಳು ಇದ್ದಾರೆ ಅನ್ನುವಂತ ಇದನ್ನ ತೋರ್ಸ್ಕೊಡ್ತಾ ಇದ್ದಾರೆ ದಶರಥ್. ಇದರ ಜೊತೆಗೆ ಈ ಟೈಗರ್ಸ್ ಆಫ್ ಜಸ್ಟಿಸ್ ಇದೆಯಲ್ಲ, ಇವರು ಮೂಲತಃ ಎಲ್ಲಿಯವರು? ಕರ್ನಾಟಕದವರ, ತಮಿಳುನಾಡಿನವರ? ಇವರಿಗೂ ಈ ಘಟನೆಗೂ ಸಂಬಂಧ ಏನು? ಹೊರಗಿನಿಂದ ಬಂದು ಈ ಕುಚೋದ್ಯ ಕೆಲಸಗಳನ್ನು ಮಾಡುತ್ತಿರೋದು ಯಾಕೆ ಅನ್ನೋದು ಭಾಳ ಪ್ರಶ್ನೆ ಕಾಡುತ್ತೆ ಅಂತ. ದಸರಥ್ ಏನಾಗಿದೆ ಅಂದ್ರೆ, ಈ ಒಂದು ಶೂಟೌಟ್ ಪ್ರಕರಣ ನಡೆದ ದಿನದಿಂದ ತಮಿಳುನಾಡು ಮತ್ತೆ ಕರ್ನಾಟಕ ಗಡಿ ಅಂದ್ರೆ ಅನೂರು ಗಡಿ ಭಾಗದಲ್ಲಿದ್ದಂತ ಇವರು ತಮಿಳಿಗರು ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಇವರು ನಮ್ಮ ತಮಿಳಿಗರ ಭಾಷಿಗರ ಮೇಲೆ ಕರ್ನಾಟಕ ಅರಣ್ಯ ಸಿಬ್ಬಂದಿ ಅವರು ದಾಳಿ ನಡೆಸ್ತಾ ಇದ್ದಾರೆ. ಮತ್ತೆ ಪೊಲೀಸ್ ಅವರು ಸಹ ಆಗಿಂದಾಗೆ ಇವ್ರ ಮೇಲೆ ದಬ್ಬಾಳಿಕೆ ನಡೆಸ್ತಾ ಇದ್ದಾರೆ. ಈ ದಬ್ಬಾಳಿಕೆ ನಿಲ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಇವ್ರಿಗೆ ಸಪೋರ್ಟ್ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ತಮಿಳು ಭಾಷಿಕರಿಗೆ ಸಪೋರ್ಟ್ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಇವರು ಒಂದು ಕಡೆ ಹೇಳ್ತಾರೆ ನಾವು ತಮಿಳುನಾಡಿಂದ ಬಂದವರು ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಹೇಳ್ತಾರೆ ನಾವು ಅನೂರು ಭಾಗದ ತಮಿಳು ಗ್ರಾಮಗಳಲ್ಲಿ ಇರುವಂತವ್ರು ಒಂದು ವಿಚಾರನೂ ಕೂಡ ಹೇಳ್ತಾರೆ. ಒಟ್ಟಾರೆ ಇವರು ಏನ್ ಹೇಳ್ತಾರೆ ಅಂತಂದ್ರೆ, ತಮಿಳು ಭಾಷಿಕರ ಮೇಲೆ ನಡೆಯುವಂತ ದಬ್ಬಾಳಿಕೆನ ನಾವು ತಡೀತೀವಿ, ಇದರಿಂದ ಯಾರು ಬೇಕಾದ್ರೂ ಸವಾಲಾಗ್ತೀವಿ, ನಾವು ಯಾರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಮ್ಮನ್ನ ಹೀಗೆ ಯಾರು ಕೂಡ ಏನು ಮಾಡ್ಕೊಳಕ್ಕಾಗಲ್ಲ ಅನ್ನುವಂತ ಮಾತನ್ನ ಹೇಳ್ತಾರೆ ಇವರು. ಓಕೆ ಸುಂದರ್, ಥ್ಯಾಂಕ್ ಯು.